ಬೀಗ ಕೊಡು ಕಂಟಿ. ಹುಡ್ಗಿನ ಕರ್ಕೊಂಬಂದಿದ್ದೀನಿ ನಾನು. ನನಗೆ ಮನೆ ಬೇಕು ಅರ್ಜೆಂಟ್ ಇವಾಗ. ಬೀಗ ಕೊಡು. ಅಲ್ಲೇನು ಬೀಗ ಹಾಕಕ್ಕೆ ಹೋಗಿಲ್ಲ, ಹೋಗು. ಅದರಲ್ಲೇನು ಸಾಮಾನಿಲ್ಲ, ಏನಿಲ್ಲ. ಬೀಗ ಹಾಕಿಲ್ಲ, ಕರ್ಕೊಂಡು ಹೋಗು. ಆ ರೀತಿನಿಗೆ ಗೊತ್ತಾಗ್ಬಿಟ್ರೆ ನಾವಿಬ್ಬರು ಒಂದಾಗಿರೋ ವಿಷಯ ತುಂಬ ಉರ್ಕೊಂತಾಳೆ. ನಾವು ಚೆನ್ನಾಗಿರ್ಬೇಕು. ನಮ್ಮಣ್ಣನೂ ನಿಮ್ಮಣ್ಣ ಒಂದಾಗಿದ್ದಾರೆ, ನಾನು ನೀನು ಒಂದಾಗೋಣ ಅಷ್ಟೇ. ಅವ್ರಿಗೆ ನಾವಿಬ್ರು ಒಂದಾಗಿ ನಾವು ತೋರಿಸ್ಬೇಕು. ಅಲ್ಲ, ಅವ್ರು ನಾವು ಒಟ್ಟಿಗೆ ಇರ್ತೀವಿ ಅನ್ನೋ ಥರ ತೋರಿಸಿದ್ದಾರೆ, ನಾವು ಒಟ್ಟಿಗೆ ಚೆನ್ನಾಗಿರೋಣ ಅಷ್ಟೇ. ಆ ರೀತನಿಗೆ ಫಸ್ಟು ಬುದ್ಧಿ ಕಲಿಸ್ಬೇಕು. ಅಲ್ಲ, ನಾನು ಎಷ್ಟು ಕೇಳಿದ್ರು ಮೈದ್ನ ಅಲ್ಲ, ನನ್ನ ಮೈದ್ನ ನಾನು ಏನಾದರೂ ಸ್ವಲ್ಪ ಎಲ್ಪ್ ಮಾಡಬೇಕು ಅನ್ನೋದೇ ಇಲ್ಲ. ಆ ಪಾತನಿಗೆ ಬೀರು ಕೊಡಿಸ್ತಾಳೆ. ಏನು ಹಂಗೆ ನಾವು ಪಾತನಿಗೆ ತಿಕ್ಲನಂತ ಅವ್ನಿಗೆ ಮದುವೆ ಮಾಡಿದ್ಲು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿದ್ಲು, ಎಲ್ಲ ಮಾಡ್ತಾ ಇದ್ದಾಳೆ, ಭಿಕ್ಷುಕರಿಗೆಲ್ಲ ಕೊಡ್ತಾ ಇದ್ದಾಳೆ. ನಮಗಿಲ್ವಾ ಮನೆಯಾಗಳವ್ರಿಗೆ ಗತಿ ಇಲ್ವಾ? ಅದಕ್ಕೆ ಮತ್ತೆ ನಾವಿಬ್ಬರು ಒಂದಾಗ ನಿನ್ನ ಸಂಸಾರನೂ ಹಾಳು ಮಾಡಿದ್ದಾಳೆ, ನನಗೂ ನೋಡಿ ಅವಳು ಏನು ಒಳ್ಳೇದು ಮಾಡ್ತಾ ಇಲ್ಲ. ಇಬ್ಬರು ನಮ್ಮ ಅಣ್ಣನೂ ಅವ್ರು ನನ್ನ ಹತ್ರ ದುಡ್ಡು ಇರೋದೆಲ್ಲ ಇಸ್ಕೊಂಡು ತಿಂದು 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 ಇವತ್ತು ನೋಡಿ ಯಾವ ರೀತಿ ನಮಗಿದು ಮಾಡ್ತಾ ಇದ್ದಾರೆ ಅವರು. ಸರಿ ಆಯಿತು, ಕರ್ಕೊಂಡು ಬಾ, ಅಲ್ಲಿ ಗಾಳೆ ಮನೆ ಹತ್ರ ಇರ್ತೀನಿ. ಸರಿ ಆಯಿತು, ಕರ್ಕೊಂಬರ್ತೀನಿ ಬೇಗ ಹೋಗ್ಬಿಟ್ಟು. ಯಾರೂ ಇಲ್ಲ ನಮ್ಮ ಮನೆ ತಾಗೆ, ಯಾರೂ ಕಾಣಿಸ್ತಿಲ್ಲಪ್ಪ, ಎಲ್ಗ ಹೋಗವ್ರೆ. ಯಪ್ಪ, ಜಯಮ್ಮನ ಮಗ ಸಣ್ಣನ್ ಸೋತ್ತವನೇ ಅಂತಿದ್ರು. ಇದೇನಿದು? ಏನು ದೇವ್ಗಿವನೇ? ತಿಮ್ಮ ದೇವಾಗಿದ್ಲಲ್ಲ, ಹಂಗೆ ಹುಡ್ಗಾನೆ ನಾನು ದೇವ್ಗಿವಾಗಿ ಬಂದೈತೆ ಏನು ಸುಡ್ಗಾಡ. ಅಯ್ಯೋ ದೇವ್ರಿ. ಅಯ್ಯೋ ಸೋತ್ತವನೇ ಅಂತಿದ್ರು. ಆ ಕಡೆ ಗೊತ್ತಾಯ್ತಾ ಹುಡ್ಗ? ತಡಿ ನೋಡೋಣ ಹತ್ರಕ್ಕೆ ಬಂದಾಗ ಏನು ದೇವ್ವನ ಏನು ಮನ್ಸ್ಯಾರ ಅಂತ. ಅಯ್ಯೋ, ಈ ವಜ್ಜಿ ನೋಡ್ತಿರೋ ಲುಕ್ ನೋಡಿದ್ರೆ ಆ ಸುಗುಣ ಹೇಳ್ದಂಗೆ ಈ ವಜ್ಜಿನೂ ಕೇಳ್ತಾಳೆ ಅನಿಸ್ತೈತಿ. ಅಲ್ಲಿ ನೋಡಿದ್ರೆ ಆವಾಗಲೇ ಅವ್ರು ಯಾರ್ಯಾರೋ ಆ ಕಡೆ ಕೆರೆಗೆ ಅವ್ರು ಯಾರ್ಯಾರೋ ಕೇಳಿದ್ರು. ಇವಾಗ ಈ ವಜ್ಜಿ ಬೇರೆ ನಿಂತಾಳೆ, ಈ ವಜ್ಜಿಗೂ ಗೊತ್ತಾಗೈತೆ. ಅದಕ್ಕೆ ಹಿಂಗೆ ನೋಡ್ತಾ ಇದ್ದಾಳೆ ಈ ವಜ್ಜಿ. ಏನಪ್ಪ, ಇನ್ನು ಜಯಮ್ಮನ ಮಗ ವರ್ಷ ಅಲ್ವೇ? ಕಣಜ್ಜಿ, ಯಾಕೆ? ಇಲ್ಲ ಕಣಪ್ಪ, ನಿನ್ಗೇನೋ ಬರಬಾರದ್ರು ಹೋಗಿ ಬಂದಿತ್ತು. ಸತ್ತವನೇ ಇದ್ಕಿದ್ದಂಗೆ ಜಯಮ್ಮನ ಮಗ ಸಣ್ಣನು ಅಂತ ಹೇಳಿ ಎಲ್ಲ ಹೇಳ್ತಿದ್ರು, ಎಲ್ಲ ಮಾತಾಡ್ತಿದ್ರು. ಏನೋ ಅಂತ ಅದಕ್ಕೆ ಮೆಡಿಸನ್ನೇ ಇಲ್ವಂತೆ, ಅಂತ ಕಾಯಿಲೆ ಬಂದಿತ್ತಂತೆ ವರ್ಷಗೆ, ಅದಕ್ಕೆ ಸತ್ತೋದ್ನಂತೆ ಅಂತ ಹೇಳಿ ಮಾತಾಡ್ತಿದ್ರು. ಇಲ್ಲಿಗೆಲ್ಲ ತಂದು ಆ ಕಾಯಿಲೆ ಯಾಕೆ ಹೊಂಟ್ರು ಸನ, ಅದು ಹೊಂಟ್ರೋಗ ಹೋಗಲ್ಲ, ಅದಕ್ಕೆ ಔಷಧಿನೇ ಕಂಡು ಹಿಡ್ದಿರ್ಲಿಲ್ಲ, ವಾಸಿ ಆಗಂತ ಕಾಯಿಲೆ ಅಲ್ಲ, ಇದ್ಕಿದ್ದಂಗೆ ಬಂದಿತ್ತು ಆ ಕಾಯಿಲೆ ಅಂತ ಹೇಳ್ತಿದ್ರಲ್ಲ. ಅದಕ್ಕೇನೆ ಆದಿ ಅಂತ ಕಾಯಿಲೆ ಬಂದಿತ್ತು, ಏನು ಈಗ ಗರ್ಮ ಬರ್ತಾ ಇದೆಯಾ, ಅಲ್ಲೇನೆ ಜಯಮ್ಮನ ಮಗ ಇಲ್ಲ ಸಣ್ಣನೆಲ್ಲ ಸೊತ್ತೋಯೇನೆ ಅಂತ ಹೇಳಿ ಎಲ್ಲರೂ ಮಾತಾಡ್ತಿದ್ರಲ್ಲ. ಅದಕ್ಕೆ ಅಲ್ಲ, ಏನಪ್ಪ, ಇವಾಗ ನೀನು ಸೆನಕ ಇದೆಯೇ ಅಲ್ಲ, ಕರೆಂಟಿಗೆ ಕೊಟ್ಟು ಬಂದವ್ರೆ ಅಂತ ಅಂತಿದ್ರು. ಅಲ್ಲ, ಊರಾಗ ತಂದಿಲ್ಲ ಮಣ್ಣು ಮಾಡೋಕ್ಕೆ ಅಂತ ಕೇಳಿದ್ಕೆ, ಇಲ್ಲ ಅಲ್ಲೆಲ್ಲ ಕರೆಂಟಿಗೆ ಕೊಟ್ಟು ಬಂದವ್ರೆ, ಇಲ್ಲಿಗೆ ತಂದಿಲ್ಲ ಮುಣಕಕ್ಕೆ ಅಂತಿದ್ರು. ನಿಮಗೆ ಮಾಡೋಕ್ಕೇನೋ ಕೆಲಸ ಇಲ್ಲ, ನಾನು ಇಲ್ಲೇ ನಿಂತ್ಕೊಂಡಿರೋದು ಕಾಣಿಸ್ತಾ ಇಲ್ವಾ? ನಿನ್ಗೇನೋ ರೋಗ ಬಂದಿತ್ತು ಅಂತ ಕೇಳಿದ್ರೆ, ನೋಡು ನಾನು ಚೆನ್ನಾಗೇ ಇದ್ದೀನಿ, ನನಗೆ ಯಾವ ರೋಗನೂ ಬಂದಿಲ್ಲ. ಅಲ್ಲೋಡಲ್ಲಿ ನೋಡು, ಯಾಕ ಕೆಂಚಕಯ್ಯ, ಅಲ್ಲೋಡು ನೋಡು ಬಾ ಇಲ್ಲಿ. ಅಲ್ಲ, ಇವನು ವರ್ಷ ಇಲ್ಲ ಸತ್ತೋಗ್ಯವನಿ ಅಂತ ಹೇಳ್ತಿದ್ರಲ್ಲ, ನೋಡಲ್ಲಿ ಈಗ ಗರ್ವಾಗ ಇದ್ದಾನೆ. ನೋಡಲ್ಲಿ ಸುಮ್ಮನೆ ಹೇಳ್ಯಾರವ್ರು. ಹೋಗಿ, ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ಲ, ನಿಮಗೆಲ್ಲ ವಯಸ್ಸು ಹೋಗೈತೆ. ನೀವು ವಯಸ್ಸು ಹೋದ್ಮೇಲೆ ಕೂತ್ಕೊಂಡು ಬರೀ ಕಂಡರ ಬಗ್ಗೆ ಮಾತಾಡ್ತೀರ. ಅಲ್ಲ, ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವೇ? ಹೋಗು. ಎಲ್ಲೇ ಪಾಪ, ನಿನ್ನ ಹೆಂಡ್ತಿನೇ ಕಣೋ ಹೇಳಿದ್ದು, ನಿನ್ನ ಗಂಡ ಎಲ್ಗೋಗ್ಯಾನಮ್ಮ ಅಂತ ಕೇಳಿದ್ಕೆ, ಏನೋ ಬರಬಾರದು ರೋಗ ಬಂದಿತ್ತು, ವಾಸಿ ಆಗ್ದಿಲ್ದಂತ ಕಾಯಿಲೆ ಬಂದಿತ್ತು, ಅದಕ್ಕೆ ಅವ್ನು ಸತ್ತೋದ, ಅದಕ್ಕೆ ಮೆಡಿಸನ್ ಇರಲಿಲ್ಲ ಅಂತ ಕಾಯಿಲೆ ಬಂದಿತ್ತು ಅಂತ ಹೇಳಿ ನಿನ್ನ ಹೆಂಡ್ತಿನೇ ಹೇಳಿದ್ದು. ನಾವಲ್ಗೂ ಕರೋನ ಏನೋ ಅಂದ್ವಿ, ಕರೋನ ಅಲ್ಲ, ಎಂಥದ್ದು ಅದಕ್ಕಿನ್ನ ಕ್ರೂರವಾಗಿರೋದು, ಅದಕ್ಕಿನ್ನ ಇದ್ರಾಗಳದು, ಅದಕ್ಕೇನೆ ಹೋಗ್ಬಿಟ್ಟ ಅಂತ ನಿನ್ನ ಹೆಂಡ್ತಿನೇ ಹೇಳಿದ್ದು. ನಿನ್ನ ಹೆಂಡ್ತಿನೇ ಹೇಳಿ ಅಂದಮೇಲೆ ನಮ್ದಂಗಿರ್ತಾರೇನಪ್ಪ? ನಿಮಗೆಲ್ಲ ನಾವು ಮಾಡೋಕ್ಕೆ ಕೆಲಸ ಇದ್ದರೆ ಸರಿ, ಮಾಡೋಕ್ಕೆ ಕೆಲಸ ಇರೋರಾದರೆ ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ನಿಮ್ಗೇನು ಬೇರೆ ಕೆಲಸ ಇಲ್ಲ ನೋಡು, ಬರೀ ಬೇರೆಯವ್ರದ್ದೇ ಚಿಂತೆ ನಿಮಗೆಲ್ಲನ. ನೀವಿದ್ದೀರಾ ನೀವು ನಮ್ಮ ಕೆರೆಗೆ, ನೀನು ಈ ವಜ್ಜಿ ಎಲ್ಲನ ಭಾಳ ಕ್ರಿಮಿನಲ್ ನೀವೆಲ್ಲನ. ಸರಿಯ ಮಾತಾಡೋ. ನಾವೇನೋ ಕೇಳಿವಿ, ನಮ್ಗೆ ಹೆಂಗೆ ಗೊತ್ತು? ಅಲ್ಲ, ಇವನೇನೋ ಅಂತ ಕೆಲಸ ಮಾಡ್ಯವನೇ ಕಣಿ ಕೆಂಚಮ್ಮ. ಅದಕ್ಕೆ ಮತ್ತೆ ಏಂಟಿ ಹಿಂಗೆ ಹೇಳಿರೋದು, ಇಲ್ಲಾಂದ್ರೆ ಏಂಟಿ ಹಿಂಗೆ ಹೇಳ್ತಿರ್ಲಿಲ್ಲ. ಮತ್ತೆ ಅದಕ್ಕೇನೆ ಹೇಳಿರೋದ ಹುಡುಗಿ ಏನೋ ಮಾಡ್ಯವನಂತ ಕೆಲಸನ, ಅದಕ್ಕೆ ಯಾವಣ್ಣನ ಗಂಟು ಹಾಕ್ಯಂಡವನೇವ ಅದಕ್ಕೆ. ನಿಮ್ಗೇನ ಗ್ರಾಚಾರ ನೋಡು. ನೀವು ಸುಮ್ಮನೆ ಇದ್ದರೆ ಸರಿ, ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ಸುಮ್ಮನೆ ಹೋಗ್ತಾ ಇರೋನ್ನು ಮಾತಾಡ್ಸಿ ಹಿಂಗೆಲ್ಲ ಕೇಳ್ತಾ ಇದ್ದೀರಲ್ಲ, ನಿಮ್ಗೇನು ಬೇರೆ ಕೆಲಸ ಇಲ್ಲ, ಹೋಗಿ ಕೆಲಸ ನೋಡ್ಕೊಳ್ರಿ. ಬರೀ ಕಂಡರ ಬಗ್ಗೆ ನೀವು ಇದ್ದೀರ ನೀವು ಭಾಳ. ನೀನು ಅಜ್ಜಿ, ನೀನು ನಿಮ್ಮ ಮನೇದು ನೋಡ್ಕ, ನಿಮ್ಮ ಮನೇದು ನೀನು ಹೆಂಗೈತೆ ಪರಿಸ್ಥಿತಿ ಅಂತ ನಿಮ್ಮ ಮನೇದು ನೋಡ್ಕೊಂಡು ಮಾತಾಡು ನೀನು. ಸುಮ್ಮನೆ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಇಲ್ಲಿ ಕೇಳಕ್ಕೆ ಬಂದಿದೀಯಾ? ಸುಮ್ಮನೆ ನೀನು ಹಂಗೆ ಹಿಂಗೆ ಅಂತ ಹೇಳಿ ಫಸ್ಟು ನಿಮ್ಮ ಮನೇದು ನೋಡ್ಕ, ನೀನು ನಿಮ್ಮ ಮನೇದು ಎಷ್ಟು ತಗ್ಗೈತೆ ಅಂತ ನೋಡ್ಕೊಂಡು ಬಾ ನನ್ನ ವಿಷಯ ಕೇಳೋಕ್ಕೆ. ಈ ಹುಡ್ಗನ್ ನೋಡಿ ಹೆಂಗಾಡುತ್ತೆ, ಒಂದು ಏನೋ ಒಂದು ಮಾತು ಕೇಳಿದ್ಕಂಗೇನೆ ನಮ್ಮನ್ನೆಲ್ಲ ಒಯ್ಯೋದ್ರಂಗೆ ಬತ್ತೈತಿ. ಮತ್ತೆ ಎಲ್ಲವಳು ಹಂಗೆ ಕೇಳ್ತಾ ಇದ್ದೀರಾ ಊರಾಗೆ?
ಮಾನ ಮರ್ಯಾದೆ ಇದ್ದಾರಾಗಿದ್ರೆ ಕೇಳ್ತಿರ್ಲಿಲ್ಲ. ಅಲ್ಗೋದೆ, ಅಲ್ಲೂ ಎಲ್ಲ ಕೇಳ್ತಾ ಇದ್ರಿ, ಆ ಕಡೆಗೆಲ್ಲ ಕೇಳ್ತಾ ಇದ್ರು. ನೀವು ನೋಡಿದ್ರೆ ನೀವು ಕೇಳ್ತಾ ಇದ್ದೀರಾ. ಅದಕ್ಕೇನೆ ನನಗಂಗೆ ಸಿಟ್ಟು ಬಂತು. ಏನು ಬೇರೆ ಕೆಲಸ ಇಲ್ವಾ ನಿಮಗೆಲ್ಲನ? ಬರೀ ಬೇರೆಯವ್ರ ಬಗ್ಗೆ ಮಾತಾಡೋದೇ ಚಿಂತೆ. ಕೆಲಸ ಬದುಕು ಬಾಳಿರೋರಾಗಿದ್ದರೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಕೆಲಸ ಇಲ್ದಾರೇನೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಓಡಾಡೋದು. ಓಯ್ ಹುಡ್ಗ, ನಮ್ಗೇನು ಗೊತ್ತು? ನಿನಗೆ ಇಂಥದ್ದು ಕಾಯಿಲೆ ಬಂದೈತಿ ಅಂತ ನಮ್ಗೇನ ಗೊತ್ತು? ನಿನ್ನ ಹೆಂಡ್ತಿ ಹೇಳ್ದಾಗಲೇ ಮತ್ತೆ ಗೊತ್ತಾಗಿದ್ದು. ನಿನ್ನ ಹೆಂಡ್ತಿನೇ ಹೇಳಿದ್ದು. ಅವನಿಗೇನೋ ಓದ್ಕೊಂಡು ಹೋಗ ರೋಗ ಬಂದಿತ್ತು, ಓದ ಅಂತ ಹೇಳಿ. ನಮಗೆ ಒಂಥರ ಆಶ್ಚರ್ಯ ಆದಂಗಿತ್ತು. ಸೇನಾಕಿರೋ ಹುಡುಗ, ಇನ್ನು ನಮ್ಮ ಮಕ್ಕಳು ಮರಿ ಇಲ್ಲ ಏನಿಲ್ಲ ಅಂತ ಹುಡುಗ ಹೋಗ್ಬಿಟ್ನಲ್ಲ. ಇನ್ನು ಚಿಕ್ಕ ವಯಸ್ಸು, ಬಿಡಪ್ಪ ವಯಸ್ಸಾಗೈತೆ, ಬಿಡಪ್ಪ ಹೋದ್ರು ಅಂಬಕ್ಕೆ ಇನ್ನ ಚಿಕ್ಕ ಏಜು. ಈ ವಯಸ್ಸಿಗೆ ಏನಾತಪ್ಪ ಅಮ್ಮಂಗ ಅಥವಾ ಅದಕ್ಕೆ ಕೇಳಿವಪ್ಪ ಏನೋ ಹೇಳಿದ್ಲು ನಿನ್ನೆ ಹೆಂಡ್ತಿ. ಹೇಳಿದ್ಕೆ ನೀನು ಬಂದಿರೋದು ನೋಡಿ ನಮ್ಗೀಗಳಪ್ಪ ಅವ್ರ ಹೆಂಡ್ತಿನೇ ಹಿಂಗೆ ಹೇಳಿದ್ಲು. ಇವಾಗ ನೋಡಿದ್ರೆ ಇವನು ಇಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಿ ಕೇಳಿದ್ವಪ್ಪ. ನೀನು ಅದು ಯಾಕೆ ಹಂಗೆ ಆಡ್ತೀಯ? ಹೇಳು, ನೀನು ಬೋಲೇಸೆ, ನೀನು ನಿಮ್ಮಜ್ಜಿ ಅಂತ ನಿಮ್ಮ ಅಜ್ಜಿನ ತತ್ಕಾಣ ನೀನು. ಮತ್ತೆ ಮುಚ್ಕೊಂಡು ಇರಬೇಕು ಬಿಡು. ಏನೋ ಬಂದಿದ್ದಾನಲ್ಲ ಅವ್ನ ಪಾಡಿಗೆ ಅವ್ನದೇನು ಕೆಲಸ ಅದು ನೋಡ್ಕೊಂಡು ಹೋಗ್ತಾನೆ ಅಂತ ಸುಮ್ಮನೆ ಇರಬೇಕು. ಅದು ಬಿಟ್ಬಿಟ್ಟು ಏನು ಹಂಗೇನೆ ರಾಮ ರಾಮ ರಾಮ. ನಿಮಗೆ ಮೇಯ್ನು ನಾನು ಹೇಳ್ತೀನಲ್ಲ, ನಿಮಗೆ ಕೆಲಸ ಇಲ್ಲ. ಕೆಲಸ ಇರೋರಿಗೆ ಬಿಗ್ಗೆಗೆ ಕೆಲಸ ಇದ್ದರೆ ಮೈ ನೋವಾಗುತ್ತೆ, ಬೇರೆಯವ್ರ ಬಗ್ಗೆ ಚಿಂತೆ ಮಾಡಲ್ಲ. ಕೆಲಸ ಇಲ್ದವ್ರೆ ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಬೇರೆಯವ್ರ ಮನೆ ವಿಷಯ ತಿಳ್ಕೊಂಬಕ್ಕೆ ತಾರಾಡ್ತಿರ್ತಾರೆ. ಬಿಡೆ ರಂಗಮ್ಮ ಬಿಡೆ. ಯಾಕೆ ಸುಮ್ಮನೆ ಅವನ್ನ ಮಾತಾಡ್ಸಕ್ಕೆ ಹೋಗ್ತೀಯ? ಹೋಗ್ಲೇಳು. ಇವನೇನೋ ಅಂತ ತಪ್ಪು ಮಾಡಿರತ್ತೆ ಕಣೆ ಹೆಂಡ್ತಿ ಹೇಳಿರೋದು. ಅವನೆಲ್ಲ ಆಲೆ ವರ್ಗದ ಅಂತ ಹೇಳಿ ಅದಕ್ಕೆ ಹೇಳಿರೋದು. ಇವನು ಮಾಡಿರೋ ಕೆಲಸಕ್ಕೆ ಹೇಳಿರೋದು. ಬಿಡೆ, ಕೇಳಕ್ಕೆ ಹೋಗ್ಬೇಡ ರಂಗಮ್ಮ. ಯಾಕೆ ಬೇಕು ಕೆಂಚಮ್ಮ? ನೀನು ಕೇಳಬೇಡ ಕಣೆ, ಸುಮ್ಮನಿರಿ. ನಾನು ಕೇಳಲಿಲ್ಲ, ಇವಳು ರಂಗಮ್ಮ ಕೇಳ್ತಾನೆ ಇಲ್ಲಿಸ್ಕೊಂಡಿದ್ಲು. ಅದಕ್ಕೆ ಇವನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅಲ್ಲ ಒಂದಿಟ್ಟು ದೊಡ್ಡವರು ಸಣ್ಣವರು ಅಂದಂಗೆ ಮಾತಾಡ್ತಾನಲ್ಲ, ಒಂದಿಟ್ಟು ಮರ್ಯಾದೆ ಕೊಡ್ದಂಗೆ. ಒಂದು ಏಟನ ನಯ ಭಯ ಇಲ್ಲ ಹೇಳತ್ಲಾಗಿ. ಅವಳು ಕಳಿಸಿರೋದು, ಅವಳು ಇದ್ದಾಳಲ್ಲ, ಅವಳು ಕಳಿಸಿರೋದು ಇವನಿಗೆಲ್ಲಾನ. ನಿನ್ಕಮ್ಮ ನಂಬಲ್ಲ. ಇವೆಲ್ಲ CC ಕ್ಯಾಮ್ರಾಗಳಿದ್ದಂಗೆ. ನಮ್ಮೂರಾಗಿ ಯಾರು ಎಲ್ಲಿಗೆ ಹೋಗ್ತಾರೆ, ಯಾರು ಎಲ್ಲಿಗೆ ಬರ್ತಾರೆ, ಯಾರು ಏನು ಮಾಡ್ತಾರೆ ಅಂತ ಹೇಳಿ ನೋಡ್ತಾ ನಿನ್ಕಂತಾವೆ ಇವೆಲ್ಲ CC ಕ್ಯಾಮ್ರಾಗಳು ನಮ್ಮೂರಾಗಿ. ನೀರು ರಂಗಮ್ಮ, ಅವನ ಸುದ್ದಿ ನಮ್ಗೆ ಯಾಕೆ? ಏನನ ನಡೆದೈತೆ ಕಣೆ, ಅದಕ್ಕೇನೆ ಹಿಂಗೆ ಹೇಳಿರೋದು. ಅವಳು ಸುಗುಣ ಸುಮ್ಮನೆ ಹೇಳೋಕ್ಕಾಗ್ತಿರ್ಲಿಲ್ಲ. ಅವಳು ಸುಗುಣ ಯಾಕೆ ಹೇಳವಳಿ ಅಂತ ಹೇಳಿ ಈಗ ಗೊತ್ತಾಗ್ತೈತಿ. ಯಾಕನ ನಡೆದೈತಿ, ಜೋರಾಗಿ ಗಲಾಟೆ ನಡೆದೈತೆ ಕಣೆ ಚಂದ್ರಪ್ಪನ ಮನೆಯಾಗೆ. ಮತ್ತೆ ಏನೋ ಸರಿಯಾಗಿ ಗಲಾಟೆ ನಡೆದೈತೆ ಅದಕ್ಕೆ. ಮತ್ತೆ ನೋಡಿ ಹೆಂಗಂತಾನೆ CC ಕ್ಯಾಮ್ರಾಗಳು ನಮ್ಮ ಕೇರಿಯಾಗಿವು. ಯಾರು ಎಲ್ಲಿಗೆ ಹೋಗ್ತಾರೆ, ಯಾರು ಎಲ್ಲಿಗೆ ಬರ್ತಾರೆ, ಏನು ಮಾಡ್ತಾರೆ ಅಂತ ನೋಡ್ತಿರ್ತವೆ ಅಂತ ಮಾತಾಡ್ತಾನೆ. ನೋಡು ಹೆಂಗಿದ್ದಾನು, ಬೋಲ್ ಜಂಬ ದೌಲತ್ ನನ್ನ ಕಣಿ. ದೊಡ್ಡನ್ನಂಗಲ್ಲ, ದೊಡ್ಡ ಹುಡ್ಗನೇ ಆಸೆ ಒಂದಿಟ್ಟು. ಮತ್ತೆ ಆ ಹುಡುಗ ಏನು ಇಂಥ ಕೆಲಸ ಮಾಡ್ಕೊಂಡಿಲ್ಲ. ಇವನೇ ಬೋಲ್ ಒಳ್ಳೆನಲ್ಲ ಹೇಳು. ಆ ಹುಡುಗ ಹೆಂಗನ ಇವತ್ತು ಗೌರವಾಗ ಐತಂದಿಟ್ಟು ಈ ಸಣ್ಣ ಹುಡುಗನೇನೆ. ಬೋಲು ಅವಳು ಕಲ್ಸಿರೋ ಬುದ್ಧಿ ಹೇಳು. ನೆಯ್ಯಮ್ಮ ಅಂತ ಬುದ್ಧಿ ಕಲ್ಸಿದ್ಲು ಅವನಿಗೆ. ಅಯ್ಯೋ ದೊಡ್ಡ ಸೊಸೆ ದೊಡ್ಡ ಮಗ ಒಳ್ಳೆಯರು ಇವರಿಬ್ಬರು. ಅವ್ರಿ ಗುದ್ದಾಡ್ಕೊಂಡು ಅಲ್ಲಿಗೆ ಹೋಗಿದ್ರು. ಅಲ್ಲೇ ನೆಂಟ್ರ ಮನೆ ಬಾಗಿಲಿಗೆ ಹೋಗಿ ಅಲ್ಲಿಂದ ಬಂದವ್ರಿ. ಅವಳು ಬಂದವಳು ಯಾಕೆ ಗಂಡು ಬಂದಿಲ್ವಲ್ಲ, ಇವಳು ಒಬ್ಳೆ ಬಂದವಳೆ ಅಂತ ಕೇಳಿದ್ಕೆ ಅವಳು ಹಂಗೆ ಹೇಳಿದ್ಲು. ಭಾಗ್ಯಮ್ಮನು ನಾನು ಅವತ್ತು ಅಲ್ಲಿ ನಿಂತ್ಕೊಂಡಿದ್ವಾ, ಹಂಗೆ ಹೇಳಿದ್ಲು. ಅಯ್ಯ ಶಿವನೇ ಸೇನಾಕಿದ್ನಲ್ಲಪ್ಪ, ಅವ್ನಿಗೇನಾತಪ್ಪ ಅಮ್ಮಂಗೆ ಆತು. ನನಗೆ ಈಗ ಬರೋದು ನೋಡಿ ಏನು ಮನುಷ್ಯನ ಏನು ದೇವ್ಗಿವನ ಅಮ್ಮಂಗೆ ಆಗ್ಬಿಡ್ತು. ದೇವ್ಯೇನೋ ಅನ್ಕೊಂಡು ನಾನು ಅವ್ರ ಅಜ್ಜಿ ಅನ್ಸತಿ ಸತ್ತ ದೆವ್ವಾಗಿ ಬಂದಿದ್ಲಲ್ಲ, ಹಂಗೆ ಅನ್ಕೊಂಡು ನಾನು ಅವ್ರ ಅಜ್ಜಿ ನಂಗೆ ಇವನು ಏನೋ ದೆವ್ವಾಗಿ ಅವನೇನೋ ಅನ್ಕೊಂಡು ಊರಾಗೆಲ್ಲನ ಈ ವರ್ಷನ್ನ ನೀನು ಇರಲಿಲ್ಲ, ಏನೋ ರೋಗ ಬಂದಿತ್ತು ಓದೆ ಅಂತ ಹೇಳ್ತಿದ್ರು ಅಂತ ಹೇಳೋಕ್ಕೆ ಅವನಿಗೆ ಬಲ್ಸಿಟ್ಟು ಬಂದೈತಿ. ಎಲ್ಲಾರನ್ನೂ ಬೈದು ಹೋಗ್ತಾನೆ ಬಾಯಿಗೆ ಬಂದಂಗೆ. ಹೆಂಗೆ ಮಾತಾಡೋಗ್ತಾನೆ, ದೊಡ್ಡವರು ಸಣ್ಣವರು ಅಂದಂಗೆ ಸ್ವಲ್ಪನೂ ಮರ್ಯಾದೆ ಕೊಡ್ದಂಗೆ. ಬೋಲ್ ಒಳ್ಳೆದಲ್ಲಿ ಹೇಳಿ ಹುಡುಗ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.